ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅಡುಗೆ ಯಾವ ಥರ ಮಾಡೋದಂತ ಕೆಲಸ ಹೇಳ್ಕೊಡಕ್ಕೆ ಒಂದು ಹೊಸಾದ ಚಾನಲ್ ಮಾಡ್ಕೊಂಡ್ರಿ. ಇದು ಯಾವ ಚಾನಲ್ಪ್ಪ ಅಂತಂದ್ರೆ ಹೋಮ್ ಕಿಚನ್ ಟೆಕ್ನಿಕ್ ಅಂತ ಕೆಲಸ. ಫಸ್ಟ್ ವಿಡಿಯೋ ನಾನು ಮಾಡಕತ್ತಿದ್ದು ಆಮ್ಲೆಟ್. ಆಲ್ಮೋಸ್ಟ್ ಜನರಿಗೆ ಗೊತ್ತೈತಿ ಆಮ್ಲೆಟ್ ಯಾವ ಥರ ಮಾಡ್ತಾರಂತ ಕೆಲಸ. ಆದರೂ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಹೆಂಗೆ ಮಾಡ್ತಿರ್ತಾರೆ ಅಂತ ಅಂದಿರ್ತಾರೋ. ಈ ವಿಡಿಯೋ ಪ್ರಕಾರ ನಾನು ಹೇಳ್ಕೊಂತ ಹೋಗ್ತೀನಿ ರೀ. ಅದ್ರ ಪ್ರಕಾರ ನೀವು ಮಾಡ್ರಿ ಅಂತಾನೆ. ಯಾಕಂತ ಆಲ್ಮೋಸ್ಟ್ ನಾವು ಎಲ್ಲ ಥರ ಅಡುಗೆ ಮಾಡ್ತಿರ್ತೇವೆ. ಈಗ ಇವತ್ತು ಹೇಳ್ಕೊಡಕತ್ತಿದ್ದು ಆಮ್ಲೆಟ್ ಯಾವ ಥರ ಮಾಡ್ಬೇಕಂತ ಕೆಲಸ. ಫಸ್ಟ್ಗೆ ಒಂದು ಈರುಳ್ಳಿ ಅಂದ್ರೆ ಹೆಚ್ಚಿಟ್ಕೋಬೇಕ್ರಿ. ಈರುಳ್ಳಿ ಹೆಚ್ಚಿಟ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟ ಗ್ಲಾಸ್ ಒಳಗೆ ಈರುಳ್ಳಿ ಹಾಕೋರಿ. ಅದರ ಪ್ರಕಾರ ನಿಮ್ಗೆ ಎಷ್ಟು ಅನುಕೂಲ ಆಗ್ತೈತಲ್ಲ ಅಷ್ಟ ಒಂದು ಒಣ ಖಾರ ಆದ್ರೆ ಒಣ ಖಾರ ಹಾಕೋರಿ. ನಾನು ಒಣ ಖಾರ ಹಾಕತ್ತೇನೆ. ಒಣ ಖಾರ ಅಂದ್ರೆ ಕೆಂಪು ಖಾರ ಹಾಕತ್ತೇನೆ. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಸಾಲ್ಟ್ ಅಂದ್ರೆ ಉಪ್ಪು ಹಾಕೋತಾನೆ. ಉಪ್ಪು ಹಾಕಿನ್ರಿ. ಉಪ್ಪು ಆಗಿಂದ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಯಾಕಂತಂದ್ರೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಪ್ಪ ಅಂತಂದ್ರೆ ಅದೆಲ್ಲ ಒಮ್ಮೆ ಮಿಕ್ಸಿಂಗ್ ಆತಂತಂದ್ರೆ ಆಮೇಲೆ ಟೇಸ್ಟ್ ಚಲೋ ಬರುತ್ತೆ. ಈ ಥರ ಮಿಕ್ಸಿಂಗ್ ಮಾಡ್ಕೊಂಡಾನೆ. ಇದ್ರೊಳಗೆ ಒಂದು ಎಗ್ ತೊಗೊಂಡು ಇವಾಗ ಒಡೆದ್ರೊಳಗೆ ಹಾಕ್ತೇನೆ. ಯಾವ ಥರ ನೋಡೋಂಬರ್ರಿ ಫ್ರೆಂಡ್ಸ್. ಈ ಥರ ಎಲ್ಲ ನಾನು ಇಟ್ಕೊಂಡಾನೆ. ಯಾಕಂತಂದ್ರೆ ಫಸ್ಟ್ ಈರುಳ್ಳಿ ಹೆಚ್ಚಿ ಇಟ್ಕೊಂಡಿನಿ. ಅದರ ಪ್ರಕಾರ ಮೊಟ್ಟೆ ಮತ್ತು ಇದು ನಮ್ದು ಕೆಂಪು ಖಾರ, ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಲ್ಲ. ಇವಾಗ ಒಂದು ತತ್ತಿ ನಾನು ಹೊಡ್ಕೋತೇನೆ. ಹೊಡ್ಕೊಂಡೆ. ಈಗ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಯಾವ ಥರ ಅಂತ ಕೆಲಸ ಹಾಕತ್ತೇನೆ. ಯಾಕಂತಂದ್ರೆ ಆಯ್ತು ರೀ. ಇದು ಮಾಡೋಣ ಈಗ ಮಿಕ್ಸಿಂಗ್ ರೀ. ಮಿಕ್ಸಿಂಗ್ ಆಮೇಲೆ ಮಾಡಿರ್ತೀನಿ. ಈಗೆಲ್ಲ ಫುಲ್ ಮಿಕ್ಸಿಂಗ್ ಆಯ್ತು ರೀ. ಅದು ಇವಾಗ ಕಸ್ಕೊಂಡ್ಬಿಟ್ಟು ಇವಾಗ ಎಣ್ಣೆ ಹಾಕೊಂಡ್ರೆ ಅಂತಂದ್ರೆ ಅದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡ್ಮೇಲೆ ನಾವೇನು ಆಮ್ಲೆಟ್ ಬಿಟ್ಟಿವಲ್ರಿ. ಅಂದ್ರೆ ಎಣ್ಣೆ ನಾವು ಜಾಸ್ತಿ ಬಿಟ್ಟಿವಪ್ಪ ಅಂತಂದ್ರೆ ಅದನ್ನ ಜಾಸ್ತಿ ಇಡೋಂಗಿಲ್ರಿ. ಸ್ವಲ್ಪ ಲೈಟ್ ಆಗಿ ಬಿಟ್ಕೊಂಡೀವಿ ಅಂತ ಕರೆಕ್ಟಾಗಿ ಆಮ್ಲೆಟ್ ಮೇಲ್ಗಡೆ ಆಗ್ತದ್ರಿ. ಇದನ್ನ ಯಾಕಾಗ್ಲಿ ಮಾಡ್ಕೋತ ದಪ್ಪ ಆಗ್ತಂತಂದ್ರೆ ಒಳಗಡೆ ಕರೆಕ್ಟಾಗಿ ಬೇವಂದಿರೋದಿಲ್ರಿ. ಆ ಕಾರಣಕ್ಕೆ ಸ್ವಲ್ಪ ತಿಳು ಮಾಡತ್ತಾನೆ ಅದನ್ನ. ಮತ್ತು ಮುಂದ್ಗಡೆ ತಿಳು ಮಾಡಿಂದ ಕರೆಕ್ಟಾಗಿ ಇರ್ತತ್ರಿ ಅದು. ಇವಾಗ ಈರುಳ್ಳಿ ಹಾಕಿದ ಕಾಸ ಮುಗಿತ್ರಿ. ಯಾಕಂತಂದ್ರ ಈರುಳ್ಳಿದ್ ಬೇರೆ ಮಾಡಿನಿ. ಇವಾಗ ಹಾಫ್ ಆಯಿಲ್ ಅಂತಂದ್ರ ಆಲ್ಮೋಸ್ಟ್ ಈರುಳ್ಳಿದು ಹಾಕಂಗಿಲ್ಲ. ಬರೀ ಎಣ್ಣೆ ಹಾಕಿ ಬರೀ ಒಂದು ಎಗ್ ಹೊಡೆದ ಅದ್ರೊಳಗೆ ಹಾಕ್ಬೇಕ್ರಿ. ಅಂದ್ರೆ ಹಳದಿದಷ್ಟ ಮೇಲ್ಗಡೆ ಬರ್ತತಿ. ಅದಕ್ಕೆ ಬರೀ ಉಪ್ಪು ಖಾರ ಅಷ್ಟ ಮೇಲ್ಗಡೆ ಉದುರ್ಸಿ ಅದನ್ನ ನಾವು ಹಳ್ಳಿ ಕಾಸ ಅಂದ್ರೆ ಹಾಫ್ ಆಯಿಲ್ ಅಂತಂದ್ರ ಅದು ಹಳದಿ ಇದು ಏನ್ ಇರ್ತೈತಲ್ಲ ವರ್ಣ ಅದು ಅರ್ಧ ಹಾಕಿ ಕುದಿರ್ತೈತಿ. ಅರ್ಧ ಕುದಿರ್ತಲ್ಲ ಬರೀ ಬೇವಂದಿರೋದಿಲ್ರಿ. ಅರ್ಧ ಬೇವತೈತಿ. ಅದ ಪ್ರಕಾರ ಮಾಡೋಣ್ರಿ. ಆದ್ರೆ ನಾನು ಪೂರ್ತಿಯಾಗಿ ಮಾಡ್ತಿಲ್ಲ. ಯಾಕಂತ ನನಗೊಂದು ತಿನ್ನಕ್ಕಾಗಲ್ಲ. ಜನ ಸ್ವಲ್ಪ ಎಣ್ಣೆ ಹೊಡೆದಂತ ಜನ ಅದನ್ನ ಜಾಸ್ತಿ ಕೇಳ್ತಾರ್ರಿ. ನಾನು ಅದಕ್ಕೆ ಒಂದ್ ಸ್ವಲ್ಪ ಎಲ್ಲ ಹಾಕಿ ಅದ್ರ ಮೇಲ್ಗಡೆ ಹಸಿ ಈರುಳ್ಳಿ ಹಾಕೊಂಡ್ ಕಾಸ ಮಾಡಿರ್ತಾನೆ. ನೋಡೋಣ ಬರ್ರಿ ಯಾವ ತರ ಅದನ್ನಂತೆ ಕಾಸ.
ಈ ತರ ಮೇಲ್ಗಡೆ ಈರುಳ್ಳಿ ಹಾಕೊಂಡ್ರಿ ಹಂಗ ಯಾರ್ಯಾರು ಈ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಕಸನತ್ತವಿ. ಆಲ್ಮೋಸ್ಟ್ ರೆಡಿ ಆದಂಗ ಐತ್ರಿ ಇವಾಗಿದು. ಒಳಗಡೆ ನೋಡ್ರಿ ನಾನು ಆಗಲೇ ಹೇಳ್ದಂಗ ಒಳಗಡೆ ಸ್ವಲ್ಪ ಹಸಿ ಐತಿ. ಇವಾಗ ರಿಟರ್ನ್ ಹೊಳ್ಳಿ ಶಾಕಿನಿ ಅಂತಂದ್ರ ಓಕೆ ಆಗ್ತತ್ರಿ. ಇವಾಗ ಏನೇ ಟೇಸ್ಟ್ ನೋಡ್ ಬರ್ರಿ ಫ್ರೆಂಡ್ಸ್. ಫೈನಲಿ ಒಂದು 5 ಆಮ್ಲೆಟ್ ಮಾಡೀನ್ರಿ ನಾನು. ಇವಾಗ ಒಂದು ಹಾಫ್ ಆಯಿಲ್ ಒಳ್ಳೆಲ್ಲ ಈರುಳ್ಳಿ ಹಾಕಿ ಮಾಡಿದ್ದೆ. ಈರುಳ್ಳಿ ಅಂದ್ರೆ ಮೇಲ್ಗಡೆ ಹಾಕಿನಿ. ಯಾವ ತರ ಟೇಸ್ಟ್ ಆಗೈತೆ ಅಂತ ಕಸ ನೋಡೋಣ್ರಿ ಈಗ ಫ್ರೆಂಡ್ಸ್. ಫೈನಲಿ ಎಲ್ಲ ಮುಗಿದು ಇವಾಗ ಯಾವ ತರ ಟೇಸ್ಟ್ ಆಗೈತೆ ಅಂತ ಕಸ ನೋಡೋಣ ಬರ್ರಿ. ಫುಲ್ ಸುಡಾಕತ್ರಿ ಅವ್ರ ನೋಡೋಣಲ್ಲ ನೋಡ್ರಿ. ಗುಡ್. ಇದ್ರೊಳಗ ಸ್ವಲ್ಪ ಲಿಂಬೆ ಹಣ್ಣು ಇತ್ತು ಅಂತ ಇನ್ನೂ ಮಜಾ ಇರ್ತೈತ್ರಿ. ಮಸ್ತ್ ಆಗೈತಿ, ಚಲೋ ಆಗೈತ್ರಿ. ಫೈಲ್ ನಂಬರ್ ಆಗೈತ್ರಿ. ಇದು ಸಿಂಪಲ್ ರೀ. ಫಸ್ಟ್ ಈರುಳ್ಳಿ ಹಚ್ಕೋರಿ. ಆಮೇಲೆ ಸ್ವಲ್ಪ ಖಾರ, ಉಪ್ಪು, ಎಣ್ಣೆ. ಅದನ್ನ ಎಣ್ಣೆ ಅಂತ್ರಿ ಅದ್ರೊಳಗ ಇದನ್ನ ಬಾಯ್ಲ್ ಒಳಗೆ ಹಾಕಿ ಸ್ವಲ್ಪ ಹೀಟ್ ಮಾಡ್ಬೇಕು. ಉಪ್ಪು ಖಾರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ಈರುಳ್ಳಿ ಒಳಗ ತತ್ತಿ ಒಳಗ ಅದ್ರೊಳಗೆ ಹಾಕಿ ಅದು ಮಿಕ್ಸ್ ಮಾಡ್ರಿ. ಆಮೇಲೆ ಸ್ವಲ್ಪ ಹೀಟ್ ಆಗಿಂದ ಅದ್ರೊಳಗೆ ಹಾಕ್ತಿರಲ್ಲ ಚಲೋ ಆಗ್ತೈತಿ, ಮಸ್ತ್. ಟ್ರೈ ಮಾಡಿ ನೋಡಿ ಹೇರ್ ಅಂತ ಕಮೆಂಟ್ ಒಳಗ ಕೇಳ್ತಾನೆ. ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ಯಾರ್ಯಾರು ನೋಡ್ತಿರಲ್ಲ